ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ನಾವು ಕರೆಂಟಾಗಿ ಸ್ಟೇ ಮಾಡಿರೋಂಥ ಹೋಮ್ ಟೂರ್ನ ನಾನು ನಿಮಗೆ ತೋರಿಸ್ತೀನಿ. ಫಸ್ಟು ನಾನು ಇರೋ ಹೋಮ್ ಟೆರಸ್ ಇದು. ಸೊ ಇಲ್ಲಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ತಮಿಳಲ್ಲಿ ನಾನು ಹೋಮ್ ಟೂರ್ ಹಾಕಿದ್ದೀನಿ. ತುಂಬ ಜನ ಬಂದು ಕನ್ನಡದಲ್ಲಿ ಹೋಮ್ ಟೂರ್ ಮಾಡಿ ಅಂತ ಹೇಳಿದ್ರು. ಯಾಕಂದರೆ ನಾನು ಊರಿಗೆಲ್ಲ ಹೋದಾಗ ತುಂಬ ಜನ ಹೇಳಿದ್ರು ಕನ್ನಡದಲ್ಲಿ ಮಾಡಿ. ನನ್ನ ಫ್ರೆಂಡ್ಸ್ ಹಂಗೆ, ನೀವು ತಮಿಳಲ್ಲಿ ಮಾಡ್ತಿದ್ರೆ ಒಳಗೆ ಹೋಗಿ ನೋಡಿದ್ರೆ ಕನ್ನಡ ಇಲ್ಲ, ಫುಲ್ ನೋಡೋಕ್ಕಾಗ್ತಿಲ್ಲ ವಿಡಿಯೋ ಅಂತ ಹೇಳಿದ್ರು. ಸೊ ತುಂಬ ಜನ ಹೋಮ್ ಟೂರ್ನ ತುಂಬ ಜನ ಕೇಳಿದ್ರು, ಹಂಗಾಗಿ ನಾ ಈ ವಿಡಿಯೋನ ಮಾಡ್ತಿದ್ದೀನಿ. ಫಸ್ಟ್ ಬಂದು ಇದು ನಾವು ಸ್ಟೇ ಆಗಿರೋಂಥ ಮನೆಯ ಒಂದು ಟೆರಸ್, ದೊಡ್ಡ ಟೆರಸ್ಸು ಬಂದು ನಾವು ಸ್ಟೇ ಆಗಿರೋಂಥ ಹೋಮಲ್ಲಿ ಒಂದು ಟೆನ್ ಹೌಸ್ 10 ಮನೆಗಳಿದೆ. ಅದರಲ್ಲಿ ರೆಂಟಿಗಿರೋದು ಬಂದು 4 ಮನೆ ಆಯಿತಾ. ಅದರಲ್ಲಿ ನಮ್ಮದೊಂದು. ಸೊ ಬನ್ನಿ ಫಸ್ಟ್ ಈ ಕಡೆ ತೋರಿಸಿ. ಇಲ್ಲಿ ಬಂದು ಪಕ್ಕದಲ್ಲೇ ಬಂದು ನಮಗೆ ಸ್ಕೂಲ್ ಇದೆ, ಪ್ರೈವೇಟ್ ಸ್ಕೂಲು. ನೋಡಿ ಅಲ್ಲಿ ಕ್ರಿಕೆಟ್ ಎಲ್ಲ ಸಮ್ಮರು, ಆದರೆ ಕ್ರಿಕೆಟ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಪಾಪ ಮಕ್ಕಳು. ನೋಡಿ ಅಲ್ಲಿ ಎಷ್ಟು ಕಷ್ಟ ಅಂದರೆ, ನಾವೆಲ್ಲ ಸಮ್ಮರಲ್ಲಿ ಕ್ಲಾಸಿಗೆ ಹೋಗಿಲ್ಲ. ಹೆಂಗಂದ್ರೆ ಮನೇಲಿ ಇಟ್ಕೊಂಡು ಆಟಾಡಿದ್ದೇ ಜಾಸ್ತಿ. ಬಂದು ಈ ಮಕ್ಳಿಗೆ ಬಂದು ಸಿಟಿಲಿ ಇರೋದ್ರಿಂದ ಮತ್ತೆ ಮನೇಲಿ ಟೈಮ್ ಪಾಸ್ ಎಲ್ಲ ಆಗಲ್ಲ. ಸೊ ಹಾಗಾಗಿ ನೋಡಿ ಸಮ್ಮರ್ ಕ್ಲಾಸ್ ಮಾಡ್ತಾ ಇದ್ದಾರೆ. ಹೌದು ತಾನೇ, ನಮಗೆಲ್ಲ ವಿಲೇಜಲ್ಲಿ ಸಮ್ಮರ್ ಕ್ಲಾಸ್ ಎಲ್ಲ ಇಲ್ಲ. ಸೊ ಹಂಗೆ ಈ ಕಡೆ ಬಂದರೆ ನಮ್ಮ ಮನೆಯಿಂದ, ಸೊ ಇಲ್ಲಿಂದ ಬಂದು ನಮಗೆ ಬೈಪಾಸ್ ಎಲ್ಲ ಹತ್ರ, ಬೈಪಾಸ್ ಅಂತ ಹೇಳ್ತಿದ್ವಿ, ಸಿಟಿಗೆ ಹತ್ರ. ಸಿಟಿ ಅಂದರೆ ಎಲ್ಲ ನಮಗೆ ನಿಯರ್ ಬೈ ಇದೆ. ಫೀನಿಕ್ಸ್ ಮಾಲು ಆ್ಯಂಡ್ ಎಲ್ಲ ನೋಡಿ ಇದು ಸ್ವಲ್ಪ ಹೊತ್ತು ಆಮೇಲೆ ಫುಲ್ ಟ್ರಾಫಿಕ್ ಆಗುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಇಲ್ಲಿ ಫುಲ್ಲು ಟ್ರಾಫಿಕ್ಕು ಇದೇ ಇರೋಕ್ಕಾಗಲ್ಲ. ಯಾಕಂದರೆ ಇಲ್ಲಿಂದ ಆ ಕಡೆ ಹೋದ್ರೇ ಫುಲ್ಲು ಏನು ಹೇಳೋದು, ಟೆಕ್ ಪಾರ್ಕ್ಸು ಎಲ್ಲ ಇರೋದ್ರಿಂದ ಫುಲ್ ಟ್ರಾಫಿಕ್ ಆಗುತ್ತೆ. ಈವ್ನಿಂಗ್ ವರ್ಕ್ ಮುಗಿಸ್ಕೊಂಡು ಬಂದರೆ ಫುಲ್ಲು ಟ್ರಾಫಿಕ್ಕು. ನೋಡಿ ದನ ಎಲ್ಲ ಸಾಕಿದ್ದಾರೆ, ಇಲ್ಲೂ ದನ ಎಲ್ಲ ಬೆಳೆಸ್ತಾರೆ. ಈ ಥರ ನಮ್ಮೂರ ಥರ ಅಲ್ಲ, ಈ ಥರ ದನ ಸಾಕ್ತಾರೆ ಪಾಪ. ಅದು ಬೆಳಗ್ಗಿಂದ ಸಂಜೆವರೆಗೆ ಇದೇ ಜಾಗದಲ್ಲಿ ಇರುತ್ತೆ, ಎಲ್ಲೂ ಹೋಗಲ್ಲ. ನಮ್ಮೂರಲ್ಲಾದರೆ ಬಿಟ್ಬಿಡ್ತಾರೆ ದನನ, ಎಲ್ಲರೂ ಹೋಗಿ ಮೇಯಿಸ್ಕೊಂಡು. ನಮ್ಮ ಮನೇಲಿ ಅಷ್ಟೇ ಗಿಡ ಎಲ್ಲ ಹಾಕಿರ್ತೀವಲ್ಲ, ಅದರೆಲ್ಲ ಬಂದು ಹಂಗೆ ತಿಂತಿರುತ್ತೆ ಫುಲ್ಲು. ದಾಸವಾಳ ಗಿಡ ಎಲ್ಲ. ಆದ್ರೆ ಈ ಈ ದನಗಳು ನಿಜ ಪಾಪ ಅನ್ಸುತ್ತೆ. ಯಾಕಂದ್ರೆ ಈ ಜಾಗ ಬಿಟ್ಟು ಆ ಕಡೆ ಹೋಗಲ್ಲ. ಅವ್ರು ಏನು ತಂದಾಕಿರ್ತಾರೆ ಅದನ್ನ ತಿನ್ಕೊಂಡು ಇಲ್ಲಿದ್ದಾವೆ. ಒಂಥರ ಪಾಪ ಅನ್ಸುತ್ತೆ. ಆಮೇಲೆ ಸುತ್ತ ಬಿಲ್ಡಿಂಗ್ಸೇ, ನಮಗೆ ಮನೆ ಸುತ್ತ ಬಿಲ್ಡಿಂಗ್ಸೇ ಇದೆ. ವಿಲೇಜಲ್ಲಿ ಹಿಂಗಿರಲ್ಲ, ಮನೆ ಸುತ್ತ ಬಿಲ್ಡಿಂಗ್ಸು. ಈಗ ಬಂದು 6 o'clock, ಈವ್ನಿಂಗ್ 6 o'clock ಆಯಿತು. ನೋಡಿ ಸನ್ಸೆಟ್ ಆಗ್ತಾ ಇದೆ. ಸನ್ಸೆಟ್ ಆದರೆ ವಿಲೇಜಲ್ಲಿ ಇರೋ ಥರ ಅಷ್ಟು ಬ್ಯೂಟಿಫುಲ್ ಆಗಿಲ್ಲ ಇಲ್ಲಾಗೋ ಸನ್ಸೆಟ್ಟು. ಯಾಕಂದರೆ ಬಿಸಿಲಿಲ್ಲ ಅನಿಸುತ್ತೆ. ಮಳೆ ಮಾತ್ರ ಇಲ್ಲ. ಮೊನ್ನೆ ಏನೋ ಮಳೆ ಬಂತು, ಅದಾದ್ಮೇಲೆ ಮಳೆ ಎಲ್ಲ ಬಂದಿಲ್ಲ. ಸೊ ನಾವು ಕೆಳಗೆ ಹೋಗೋಣ. ಕೆಳಗೆ ಹೋಗ್ಬಿಟ್ಟು ನಾವು ಎಂಟ್ರೆನ್ಸಿಂದ ಸ್ಟಾರ್ಟ್ ಮಾಡೋಣ. ನಮಗೆ ಈ ಕಡೆ ನೋಡಿದ್ರೆ ಫುಲ್ಲು ಬಿಲ್ಡಿಂಗ್. ನೋಡಿ ಫ್ರಂಟು, ನಮ್ಮ ಮನೆಯಿಂದ ಇದು ಫ್ರಂಟು ಫುಲ್ಲು ಬಿಲ್ಡಿಂಗ್ಸೇ ಇಲ್ಲೆಲ್ಲ ಸುತ್ತ ಬಿಲ್ಡಿಂಗ್ಸೇ ಏರಿಯಾ. ನಾವಿರೋ ಏರಿಯಾ ಬಂದು ಮಹಾದೇವಪುರ ಅಂತ. ಸೊ ಕರೆಂಟಾಗಿ ಸ್ಟೇ ಮಾಡ್ತಿದ್ದೀವಿ. ರೆಂಟೆಡ್ ಹೋಮ್ ಹುಡುಕ್ತಿದ್ದೀವಿ, ಸಿಗ್ತಿಲ್ಲ. ಯಾರಾದರೂ ಇಲ್ಲಿ ರೆಂಟೆಡ್ ಹೋಮ್ ಇಟ್ಟಿದ್ರೆ ನಮಗೆ ಸಜೆಷನ್ ಮಾಡಿ. 16K ಬಿಲೋ ಇರಬೇಕು. ಇದು ಬಂದು ಸ್ಲಿಪ್ಪರ್ ಇಡೋ ಜಾಗ. ಇದು ನಮ್ಮ ಹೋಮ್ ಫ್ರಂಟ್ ವ್ಯೂ ಹಿಂಗಿರುತ್ತೆ. ಸೊ ನಾ ಸ್ವಲ್ಪ ಗಿಡಗಳನ್ನೆಲ್ಲ ಹಾಕಿದ್ದೆ. ಸೊ ನಾವೊಂದು 20 days ಇರಲಿಲ್ಲ, ಎಲ್ಲ ಒಣಗೋಗಿದೆ ನೋಡಿ ಈ ಒಂದು. ಸೊ ಇದು ಬಂದು ನಮ್ಮ ಮನೆಯ ಎಂಟ್ರೆನ್ಸ್. ಸೊ ಬಾಗಿಲು. ಸೊ ಇದು ಬಂದು ನಾವು ಕನ್ಯಾಕುಮಾರಿ ಟ್ರಿಪ್ ಹೋದಾಗ ಇದನ್ನ ತಗೊಂಡು ಬಂದ್ವಿ. ಚೆನ್ನಾಗಿದೆ ಅಲ್ಲ. ಬನ್ನಿ ನಮ್ಮ ಮನೆ ಒಳಗೆ ಹೋಗೋಣ. ವೆಲ್ಕಮ್ ಟು ಅವರ್ ಹೋಮ್ ಟೂರ್. ಫಸ್ಟಿಗೆ ದೊಡ್ಡ ಹಾಲು. ದೊಡ್ಡದಂದ್ರೆ ತುಂಬ ದೊಡ್ಡದಲ್ಲ, ನಮಗೆ ಇಬ್ಬರೇ ನಾವಿಲ್ಲಿರೋದು, ನನ್ನ ಹಸ್ಬೆಂಡು ನಾನು. ಅದರಿಂದ ನಮಗಿದು ಸಾಕು. ಸೊ ಒಂದು ಹಾಲು. ಸೊ ಇಲ್ಲಿ ಬಂದು ವರ್ಕಿಂಗ್ ಸ್ಪೇಸ್. ಇದು ಬಂದು ವರ್ಕಿಂಗ್ ಸ್ಪೇಸ್. ಇದು ಹೊಸ್ದಾಗಿ ತಗೊಂಡಿರೋಂಥ ಫ್ಯಾನು. ಯಾಕಂದರೆ ಸಮ್ಮರು ಹೀಟ್ ತಡ್ಕೊಳಕ್ಕಾಗ್ತಿಲ್ಲ ಅಂತ ನಾವೇ ಈಗಷ್ಟೇ ಹೊಸ್ದಾಗಿ ತಗೊಂಡಿದ್ದಂಥ ಫ್ಯಾನು. ಸೊ ಇಲ್ಲಿ ಬಂದರೆ ನಮಗೆ TV ಯೂನಿಟ್ ಕೊಟ್ಟಿದ್ದಾರೆ. ಸೊ ಇದು ಆಲ್ರೆಡಿ ಇದ್ದಿದ್ದು. ಇದು ಬಂದು ಸೆಮಿ ಫರ್ನಿಚರ್ಡ್ ಹೋಮ್. ಸೊ ಇದಾಗಿರ್ಬೋದು, ಕಬೋರ್ಡ್ಸ್ ಆಗಿರ್ಬೋದು ಇದೆ. ಅದಾದಮೇಲೆ ನೋಡಿ ನಾವಿಬ್ಬರು ರೈಡ್ ಹೋಗೋದ್ರಿಂದ ಸೊ ಇಬ್ಬರದ್ದು ಹೆಲ್ಮೆಟ್ ಇಲ್ಲಿ ಇಟ್ಟಿರ್ತೀವಿ. ಯಾವಾಗಲೂ ಇಟ್ಟಿರ್ತೀವಿ ಅಂತ ಹೇಳೋಕ್ಕಾಗಲ್ಲ. ಇವ್ರು ಆಫೀಸ್ಗೆ ಹೋದಾಗ ಇದು ಹಾಕ್ಕೊಂಡು ಹೋಗ್ಬಿಡ್ತಾರೆ. ಸೊ ಇದು ಬಂದು
ಈ ಫೋಟೋ ಎಲ್ಲ ತುಂಬ ಮೆಮೊರೀಸು. ಯಾಕಂದರೆ ನಾವು ಥಾಯ್ಲೆಂಡ್ ಟ್ರಿಪ್ ಹೋದಾಗ ಸೊ ಇವ್ರು ಬೇಡ ಅಂದರು ಅಂತ ನಾನು ಕೇಳ್ದಲೆ ಇದು ಬೇಕು ನನಗೆ ಫೋಟೋ ಅಂತ ತೆಗೆಸ್ಕೊಂಡಿದ್ದು ಫೋಟೋ. ನನಗಿದು ತುಂಬ ಒಂಥರ ಇಷ್ಟ ಆಗಿದ್ದ ಫೋಟೋ. ಫಸ್ಟ್ ಹನಿಮೂನ್ ಟ್ರಿಪ್ ಅಂತ ಹೋಗಿದ್ದೆ ನಾವು ಥಾಯ್ಲೆಂಡಿಗೆ. ಅದು ಫಸ್ಟು ಫ್ಲೈಟಲ್ಲಿ ಆಗಿರ್ಬೋದು, ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಅಂತ ಹೋಗಿದ್ದೆ ನಾವು. ಅದೇ ಫಸ್ಟು ಸಖತ್ ಮೆಮೊರೀಸ್ ಇದೆ. ಮತ್ತು ನಮ್ಮ ಒಂದು ಥಾಯ್ಲೆಂಡ್ ಟ್ರಿಪ್ನ ಸೀರೀಸ್ ಬಂದು ಇದೆ. ಸೊ ಹೋಗಿ ನೀವು ಅದನ್ನು ಚೆಕ್ ಮಾಡಿ ನೋಡಿ. ಇದು ಬಂದು ಅಲ್ಲೇ ತೆಗೆದಿದ್ದು. ಈ ಒಂದು ಫೋಟೋನು ನಾವು ಅಲ್ಲೇ ತೆಗೆದಿದ್ದು. ಜಸ್ಟ್ ಮೆಮೊರೀಸ್ಗಾಗಿ ಇಟ್ಟಿದ್ವಿ. ಎಲ್ಲೂ ನಮ್ಮದು ಮ್ಯಾರೇಜ್ ಫೋಟೋ ಇರಲ್ಲ ನೋಡಿ. ಫುಲ್ಲು ಈ ಥರ ಟ್ರಿಪ್ ಸುತ್ತಿರೋ ಫೋಟೋಸ್ ಇರುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಹುಲಿ ಜೊತೆ ಎಲ್ಲ ಆಟಾಡ್ಕೊಂಡು ತುಂಬ ಹೊತ್ತೆಲ್ಲ ಆಟಾಡಿಲ್ಲ. ಎವಳೋ ನೇರ ಇರ್ಕು ಒಂದು 15 ಮಿನಿಟ್ಸ್ ಆಟಾಡಿದ್ವಿ ಹುಲಿ ಜೊತೆ. ಚೆನ್ನಾಗಿತ್ತು ಒಂಥರ. ಇದು ಬಂದು ಅಲ್ಲಿಂದ ಮೆಮೊರೀಸ್ಗಂತ ತಗೊಂಡ್ ಬರ್ದಿದ್ರು ಆಗಿರೋದು. ಬಿಕಾಸ್ ಈ ಫೋಟೋಸ್ ಎಲ್ಲ ಇತ್ತು, ಇದನ್ನ ತಗೊಂಡ್ವಿ ನಾವು. ಇದು 100 ಬಾಟ್ ಅಂತ ಅನ್ಸುತ್ತೆ, 300 ರುಪೀಸ್ ನಮ್ಮ ಇಂಡಿಯನ್ ರುಪೀಸಿಗೆ. ಇದು ಬಂದು ಮೋಸ್ಟ್ ಫೇವ್ರೆಟ್ ಈ ಫೋಟೋ. ಒಂದು 3 ಫೋಟೋನ ನಾವು ಥಾಯ್ಲೆಂಡ್ ಹೋದಾಗ ತೆಗ್ಸಿದ್ದು ನೋಡಿ. ಇದು ಪುಕೆಟಲ್ಲಿ ತೆಗ್ದಿದ್ದಂಥ ಫೋಟೋ. ಅವ್ರದ್ದು ಇದು ಈ ಮಣ್ಣು ಇರೋದಿಯಲ್ಲ, ಅದೇ ಮಣ್ಣಲ್ಲಿ ಮತ್ತೆ ಕಲ್ಲು ಆಗಿರ್ಬೋದು, ಈ ಚಿಪ್ ಆಗಿರ್ಬೋದು ಹಾಕಿ ನಮಗೆ ರೆಡಿ ಮಾಡಿ ಕೊಟ್ಟರು. ಚೆನ್ನಾಗಿದೆ ಈ ಫೋಟೋ. ಇದು ಬಂದು ಕನ್ಯಾಕುಮಾರಿ ಹೋದಾಗ ಮೆಮೊರೀಸ್ ಅಂತ ತಗೊಂಡು ಬಂದಿದ್ದು. ಸೊ ಅಷ್ಟೇ. ಆಮೇಲೆ ಇದು ಅಷ್ಟೇ, ಇದು ಥಾಯ್ಲೆಂಡ್ ಹೋದಾಗಲೇ ತಗೊಂಡು ಬಂದಿದ್ದು. ಇದು ಬಂದು ಕಪ್ಪೆ ಚುಪ್ಪು. ನಾನು ಬಂದು ಈ ಕಪ್ಪೆ ಚುಪ್ಪು ಇದೆಯಲ್ಲ, ಇದನ್ನ ತಗೊಂಡು ಬರಬಾರ್ದು ಅಂತ ಹೇಳಿದ್ರು. ಸೊ ಆದರೂ ನಾನು ಬೇಕೇ ಬೇಕು ಅಂತ ಪುಕೆಟಲ್ಲಿ ಒಂದು 10 ಪೀಸ್ ಇಟ್ಕೊಂಡು ಒಂದು ಕವರಿಗೆ ಹಾಕ್ಬಿಟ್ಟು ಇಟ್ಕೊಂಡು ಬಂದಿದ್ದೆ. ಗೊತ್ತೇ ಆಗಿಲ್ಲ ಇದೆಲ್ಲ ತಗೊಂಡು ಬರ್ಬಾರ್ದು ಫ್ಲೈಟಲ್ಲಿ ಅಂತ ಹೇಳಿದ್ರು. ಆದ್ರೂ ನಾನು ಇಟ್ಕೊಂಡು ಬಂದಿದ್ದೀನಿ. ಮತ್ತು ಇದು ಬಂದು ಥಾಯ್ಲೆಂಡಲ್ಲೇ ತಗೊಂಡ್ಬಂದಿದ್ದು. ಇದು ಬಂದು ಮದುವೆಗಿಂತ ಮುಂಚೆ ನನ್ನ ಹಸ್ಬೆಂಡ್ ಗಿಫ್ಟ್ ಮಾಡಿದ್ದು. ಅದು ಬಂದು ಹಂಗೆ ಪ್ಯಾಕ್ ಮಾಡಿ ಒಂದು ಬೀರೋಲ್ಲಿ ಇಟ್ಟಿದ್ದೆ. ಇಲ್ಲಿ ಬಂದು ನಾನು ಓಪನ್ ಮಾಡಿ ಇಟ್ಟಿರೋದು. ಇದು ಹಾಲು ಅಷ್ಟೇ, ಹಾಲು. ಸೊ ನೆಕ್ಸ್ಟ್ ಬಂದು ನಾವು ಒಂದು ದೇವ್ರದ್ದು ಈ ಥರ ಕೊಟ್ಟಿದ್ದಾರೆ. ಸೊ ಇದು ಒಂದು ಸ್ಮಾಲ್ ಪೂಜಾ ರೂಮ್ ಅಷ್ಟೇ. ಇದರಲ್ಲಿ ಬಂದು ವಾರಕ್ಕೆ 2 ದಿನ ನಾನು ಪೂಜೆ ಮಾಡ್ತೀನಿ. ಸೊ ಹಂಗೆ ಸ್ಟ್ರೈಟ್ ಬಂದರೆ ಒಂದು ಫ್ರಿಜ್ ಇದೆ. ಆದರೆ ಫ್ರಿಜ್ಜಲ್ಲಿ ಏನೂ ಇಲ್ಲ, ಎಲ್ಲ ಎಂಟಿ. ಬಿಕಾಸ್ ನಾವು 2 ವೀಕ್ಸ್ ಇಲ್ಲ ಮನೇಲಿ ಇರಲಿಲ್ಲ. ಸೊ 2 ವೀಕ್ಸ್ ಯಾಕಂದರೆ ಅಮ್ಮನ ಮನೆ ನಮ್ಮ ಅತ್ತೆ ಮನೆ ಅನ್ನೋದ್ರಿಂದ ನಾವು 2 ವೀಕ್ಸ್ ಮನೇಲೇ ಇರಲಿಲ್ಲ. ಹಾಗಾಗಿ ಅಷ್ಟು ವೆಜಿಟೇಬಲ್ಸ್ ಎಲ್ಲ ಇಲ್ಲ. ಒಂದು ಸ್ವಲ್ಪ ವೆಜಿಟೇಬಲ್ಸ್ ತಂದ್ವಿ, ಅದು ಖಾಲಿ. ಇಷ್ಟೇ ಫ್ರಿಜ್. ಸೊ ಹಂಗೆ ಇಲ್ಲಿ ಬಂದರೆ ಸೊ ಕಿಚನ್ ಬಂದು ಚೆನ್ನಾಗಿದೆ. ನಮಗಿರೋಂಥ ಈ ಮನೇಲಿ ಕಿಚನ್ ಬಂದು ಒಂಥರ ಚೆನ್ನಾಗಿದೆ. ಈ ಸ್ಟವ್ ಬಂದು ಆಫ್ಟರ್ ಮ್ಯಾರೇಜ್ ತೆಗ್ದಿದ್ದು. ಈ ಸ್ಟವ್ ಆಗಿರ್ಬೋದು, ಈ ಮಿಕ್ಸಿ ಆಗಿರ್ಬೋದು ಎಲ್ಲ ನಾವು ಹೊಸದಾಗಿ ತಗೊಬಂದಿದ್ದು. ಎಲ್ಲನೂ ಈ ಮನೆಗೆ ಬಂದಿರೋದು ಎಲ್ಲನೂ ನಾವು ಹೊಸದಾಗಿ ತಗೊಂಡಿದ್ದು. ಈ ಕಬೋರ್ಡ್ಸ್ ಎಲ್ಲ ಇಲ್ಲೇ ಇದ್ದಿದ್ದು. ಕಬೋರ್ಡ್ಸಲ್ಲಿ ತುಂಬ ಪಾತ್ರೆ ಎಲ್ಲ ಇಡೋದಕ್ಕಾಗಲ್ಲ, ಸ್ವಲ್ಪ ಪಾತ್ರೆ ಇಟ್ಕೊಂಡಿದ್ವಿ ನಾವು. ಸೊ ಮೇಲೆ ಒಂದು ಸ್ವಲ್ಪ ಇಟ್ಟಿದ್ದೀವಿ. ಇಲ್ಲೆಲ್ಲ ಒಂದು ನೋಡಿ ಈ ಥರ ಐಟಮ್ಸ್ ಎಲ್ಲ ಗ್ರಾಸರೀಸ್ ಆಗಿರ್ಬೋದು ಅದನ್ನು ನಾವು ಸ್ಟೋರ್ ಮಾಡ್ಕೊಂಡು. ಇಷ್ಟೇ ಕಿಚನ್ ಇಷ್ಟೇ ನಮ್ಮದು. ಇಲ್ಲೇ ನಾವು ತುಂಬ ಅಡುಗೆ ಮಾಡಿರೋ ವಿಡಿಯೋಸ್ ಎಲ್ಲ ನಾನು ಇಲ್ಲೇ ಮಾಡಿರೋದು. ಸೊ ಇದಕ್ಕೊಂದು ಸ್ಟೋರಿನೇ ಇದೆ. ಹೆಂಗೆ ಗೊತ್ತಾ, ಈ ಕರ್ಟನ್ ಬಂದು ನಾವು ಬಂದು ಒಂದು 5-6 ಮಂತ್ ಆದಮೇಲೆ ತಗೊಂಡಿದ್ದು. ಯಾಕಂದರೆ ನೋಡಿ ಇಲ್ಲಿ ಹಿಂಗೆ ಬಂದ ತಕ್ಷಣ ವಾಶ್ರೂಮ್ ಕಾಣಿಸುತ್ತೆ. ಸೊ ಇದು ವಾಶ್ರೂಮ್, ಅದರಿಂದ ಮತ್ತೆ ಇದು ವಾಷಿಂಗ್ ಮಿಷಿನ್. ಸೊ ಅದರಿಂದ ಏನು ಮಾಡಿದ್ವಿ, ಇದು ಕಾಣಿಸ್ಬಾರ್ದು, ಅದರಿಂದ ನಾವು ಇದೊಂದು ಕರ್ಟನ್ನ ತಗೊಂಡು ಬಂದು ಹಾಕಿದ್ವಿ. ಬನ್ನಿ. ಸೊ ಇದು ಬಂದು ವಾಶ್ರೂಮ್. ಸೊ ಇದು ಒಂದು ವಾಶ್ರೂಮ್, ದೊಡ್ಡ ವಾಶ್ರೂಮ್, ಸಖತ್ತು ದೊಡ್ಡದೇ, ಚಿಕ್ಕದಲ್ಲ, ತುಂಬ ದೊಡ್ಡ ವಾಶ್ರೂಮ್. ಅಂದರೆ 2 ಮಿಕ್ಸ್, ಅದಕ್ಕೆ ವಾಶ್ರೂಮ್ சொல்றது. ವಾಶ್ರೂಮ್ ಅಷ್ಟೇ. ಇದು ಈ ಡ್ರಾಯಿಂಗ್ ಬಂದು ನಾನು ಮಾಡಿರೋದು. ಮನೆ ಬಿಟ್ಟು ಹೋದ್ಮೇಲೆ ಇದು ಬಿಚ್ಚಬೇಕು. ಇದೆರಡು ತೆಗಿಬೇಕಾದ್ರೆ ಬಂದು ಇಲ್ಲಿ ಗಮ್ ಅಂಟಿದ್ರೆ ನಮಗೆ ಮತ್ತೆ ಫೈನ್ ಏನ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಬಂದ್ರೆ ನಮ್ದು ಬೆಡ್ರೂಮ್, ಫೇವ್ರೆಟ್ ರೂಮ್. ಸೊ ನಾವು ಹಾಲಲ್ಲೇ ತುಂಬಾ ಓದ್ತಿರೋದ್ರಿಂದ, ಟಿವಿ ಅಲ್ಲೇ ಇದೆ, ಎಲ್ಲ ಅಲ್ಲೇ ಇರೋದ್ರಿಂದ ನಾವು ವರ್ಕ್ ಮಾಡ್ತಿರೋದು ಅಲ್ಲೇ ಇರೋದು. ಸೊ ಇಲ್ಲಿ ಬರೋದು ಬರೀ ನೈಟ್ ಮಲ್ಗಕ್ಕೂ ಈಗ ಬರ್ತಲ್ಲ, ಯಾಕಂದ್ರೆ ತುಂಬಾ ಶೆಕೆ. ಸೊ ದೊಡ್ಡ ಬೆಡ್ರೂಮ್. ಸೊ ಕಬೋರ್ಡ್ಸ್ ಕೊಟ್ಟಿದ್ದಾರೆ, ಬನ್ನಿ. ಫುಲ್ ನನ್ನ ಹಸ್ಬೆಂಡ್ ಡ್ರೆಸ್ಸೇ ಇರುತ್ತೆ ನೋಡಿ. ಫುಲ್ ನೋಡಿ ಒಂದು 4 ಸೀರೆ ಇರುತ್ತೆ ಅಷ್ಟೇ. ಇಲ್ಲಿ ಡ್ರೆಸ್ಸಸ್ ಅಂದ್ರೆ ನಂದಿಲ್ಲ, ಯಾಕಂದ್ರೆ ನನಗೆ ಕೊಟ್ಟಿಲ್ಲ, ಅಷ್ಟೊಂದು ಫ್ರೀ ಇಲ್ಲ ಇದ್ರಲ್ಲಿ ನಮಗೆ ಡ್ರೆಸ್ ಇಡೋದಕ್ಕೆ. ನೋಡಿ ಇದನ್ನು ಅವರೇ ಆಕ್ಯುಪೈ ಮಾಡಿದ್ದಾರೆ, ಫುಲ್ ಡ್ರೆಸ್. ನಮ್ದು ಬರೀ ನೋಡಿ ಚಿಕ್ಕ ಕಬೋರ್ಡ್.
ಇಷ್ಟೇ ಡ್ರೆಸ್ ಇರೋದು. ಇದು ಬಂದು ನಮ್ಮ ಹೊಸ್ದಾಗ್ ಇದು ಬಂದು ಇಲ್ಲೇ ಇರೋ ಕಬೋರ್ಡು. ಇದು ನಾವು ತಗೊಂಡಿರೋಂಥ ಕಬೋರ್ಡು. ಸೊ ಇದೂನು ಅಷ್ಟೇ, ಇದು ನಾವು ತಗೊಂಡಿರೋಂಥದ್ದೇ ಈ ಒಂದು ಮಂಚ. ಸೊ ಇದು ಬಂದು ನಾನು ಸ್ವಲ್ಪ ಡೆಕೋರೇಷನ್ ತರ ಇರ್ಲಿ ಅಂತ ಒಂದ್ 4 ಬಟರ್ಫ್ಲೈನ ಅಂಟಿಸಿಟ್ಟಿದೀನಿ. ಸೊ ಇದು ಹೋಗ್ಬೇಕ್ರೆ ಇದನ್ನು ಕಿತ್ತಾಕ್ಬೇಕು. ಸೊ ನೆಕ್ಸ್ಟ್ ಬಂದು ಒಂದು ಸ್ಮಾಲ್ ಕನ್ನಡಿ. ಇದು ಬಂದು ನಮಗೆ ಗಿಫ್ಟ್ ಬಂದಿದಂತ ಕನ್ನಡಿ. ಸೊ ಚೆನ್ನಾಗಿದೆ. ಸೊ ಅದಕ್ಕೆ ನಾವು ಇಲ್ಲಿ ಹಾಕಿದೀವಿ. ಸ್ಮಾಲ್ ಸ್ಟೆಪ್ಸ್ ಎವ್ರಿ ಡೇ ಅಂತ ಹಾಕಿದೀವಿ. ಸೊ ಇದ್ರ ಪ್ರಕಾರ ನಾನು ಯಾವಾಗ್ಲೂ ನಡ್ಕೊಳ್ಳೋದು ಇಲ್ಲ. ಸೊ ಇದು ಬಂದು ನನ್ನ ಹಸ್ಬೆಂಡೇ ಇದನ್ನು ಹೊಡೆದಿರೋದು. ಇದೆಲ್ಲ ಇರ್ನಿಲ್ಲ, ಯಾವ್ದು ಇರ್ನಿಲ್ಲ, ಫುಲ್ ಎಂಟಿ ಹೋಮ್. ಜಸ್ಟ್ ಈ ಕಬೋರ್ಡ್ಸ್, ಸ್ವಲ್ಪ ಕಬೋರ್ಡ್ಸ್ ಇತ್ತು ಅಷ್ಟೇ, ಬಿಟ್ರೆ ಬೇರೆ ಏನಿಲ್ಲ, ಫುಲ್ ಎಂಟಿ ಹೋಮ್. ಇದು ಮರಿಬಾರ್ದು, ಇದು ನಾನು ಸುಮ್ಮನೆ ಮನೇಲಿ ಇದೀನಲ್ಲ, ಟೈಮ್ ಪಾಸಿಗೆ ಮಾಡಿದಂತು. ಇನ್ನು ಅದು ಪರ್ಫೆಕ್ಟ್ ಬಂದಿಲ್ಲ, ಆದ್ರೆ ಸುಮ್ಮನೆ ಮಾಡಿದೆ. ಅದಕ್ಕೆ ಪೇಂಟ್ ಎಲ್ಲ ಮಾಡ್ಬೇಕು, ಸುಮ್ಮನೆ ಮಾಡಿದ್ದು. ಸೊ ಹಿಂಗ್ ಬಂದ್ರೆ ನಮಗೆ ಒಳ್ಳೆ ಒಂದು ವ್ಯೂ ಇರುತ್ತೆ ಮನೆಯಿಂದ ಆಚೆ. ಸೊ ನೋಡಿ, ಫುಲ್ ಮರಗಳು, ಯಾಕಂದ್ರೆ ಸ್ಕೂಲ್ ಇರೋದ್ರಿಂದ ಅಲ್ಲೆಲ್ಲ ಮರ ಇದೆ, ಮತ್ತೆ ತುಂಬಾ ಮರ ಗಿಡ ಎಲ್ಲ ಇರೋದ್ರಿಂದ ನಮಗಿಲ್ಲಿ ಬಂದು ನಿಂತ್ಕೊಂಡ್ರೆ ಒಳ್ಳೆ ಗಾಳಿ ಎಲ್ಲ ಸಿಗುತ್ತೆ. ಆದ್ರೆ ಇಲ್ಲಿ ಒಬ್ರೇನಿಲ್ಲ ಅಂತ ಸ್ಪೇಸ್ ಇರೋದ್ರಿಂದ ನಾವು ಈ ಬಾಲ್ಕನಿಗೂ ಬರೋದು ಕಮ್ಮಿ. ಸ್ಟಾರ್ಟಿಂಗ್ ಮ್ಯಾರೇಜ್ ಆದ್ಮೇಲೆ ಸ್ವಲ್ಪ ದಿನ ಬಂದಿಲ್ಲಿ ಕುತ್ಕೊಳ್ತಿದ್ದು, ಅದಾದ್ಮೇಲೆ ಇಲ್ಲಿ ಬಂದೇ ಇಲ್ಲ. ಏನಾರು ಡ್ರೆಸ್ ವಾಶ್ ಮಾಡಿ ಹಾಕಕ್ ಮಾತ್ರ ಇಲ್ಲಿ ಬರೋದು, ಇನ್ನೇನಕ್ಕೂ ಇಲ್ಲಿ ಬರಲ್ಲ. ಈ ಮನೆಗೆ ಬಂದು ನಾವು 1 ಇಯರ್ ಆಯ್ತು, ಆದ್ರೆ ನಮ್ಗೆ ರೆಂಟಲ್ಲೇ ಇನ್ಕ್ರೀಸ್ ಮಾಡಿಲ್ಲ. ಸೊ ಈ ಮನೆಗೆ ಬಂದು ರೆಂಟು ಪರ್ ಮಂತ್ 16K ವಿತ್ ಮೇಂಟೆನೆನ್ಸ್ ಕೊಡ್ತಾ ಇದೀವಿ. ಸೊ ಇನ್ಕ್ಲೂಡಿಂಗ್ ವಾಟರ್ ಬಿಲ್ ಸೇರಿ, ಕರೆಂಟ್ ಬಿಲ್ ಮಾತ್ರ ನಾವೇ ಕಟ್ಕೊಳ್ಳೋದು ಮಂತ್ಲಿ. ಸೊ 16K ವರ್ತ್ ಆರ್ ನಾಟ್ ವರ್ತ್ ಈ ಮನೆಗೆ? ಮೈನ್ ಸಿಟಿಲೇ ಇದೆ. ಸೊ ಕಮೆಂಟ್ ಮಾಡಿ ಕೆಳಗೆ, ಆಯ್ತಾ? ಸೊ ನೀವೆಲ್ಲ ಯಾವ ತರ 16K ಇದ್ದೀರಾ? ಸೊ ನಮಗೆ ಮೆಟ್ರೋ ಅಂಡ್ ಬಸ್ ಸ್ಟಾಪ್ ಎಲ್ಲ ಬಸ್ ಸ್ಟಾಪ್ ಇಲ್ಲೇ ಇರೋದು. ಮೆಟ್ರೋ ಬಂದು 10 ಮಿನಿಟ್ಸ್, ಇನ್ನೊಂದು ಮೆಟ್ರೋ ಆಗ್ತಿದೆ, ಅದೂನು ಹತ್ರನೇ ಇರೋದು. ನಮ್ಗೆ ಮೆಟ್ರೋ ಬಸ್ ಸ್ಟಾಪ್ ಎಲ್ಲ ಹತ್ರನೇ ಇರೋದ್ರಿಂದ ಎನಿ ಟೈಮ್ ಕ್ಯಾಬ್ ಫೆಸಿಲಿಟಿ ಎಲ್ಲ ಇದೆ. ಸೊ ನಾವು ಮೇನ್ ಏರಿಯಾಲೇ ಇರೋದು. 16K ನನಗೆ ಹೇಳೋದಂದ್ರೆ ವರ್ತ್. ಈ ಏರಿಯಾದಲ್ಲಿ ಮೋಸ್ಟ್ ಮನೆಯಲ್ಲ 20 ಎಬೋನೆ 1 BHK. ಸೊ ನಾವೇ ಒಂದು ಕಮ್ಮಿಲಿ ಇರೋದಂತ ನನಗೊಂಥರ ಫೀಲ್. ಎಲ್ಲ ಕಡೆ ನಾವು ರೆಂಟ್ ಕೇಳಕ್ ಹೋಗ್ತೀವ, ಸೊ ಎಷ್ಟು ಅಂತ 20 ಎಬೋ ಅಂತಾರೆ. ಓ ನಮ್ದೇ ಪರವಾಗಿಲ್ಲ 16K ಅಂತ ನಾನು ಆಗೆಲ್ಲ ಫೀಲ್ ಮಾಡ್ತಿದ್ದೆ. 13Kಗೆಲ್ಲ ಇದ್ರು, ಈಗ ಬಂದು 20K ಎಬೋ ಜಾಸ್ತಿ ಆಯ್ತು. ಇನ್ನು ಮುಂದಕ್ಕೆ ಎಬೋ ಆಗ್ತಾನೆ ಹೋಗುತ್ತೆ ಹೊರತು ಕಮ್ಮಿ ಆಗಲ್ಲ. ಸೊ ಇಷ್ಟೇ ವಿಡಿಯೋ. ಸೊ ಬೆಂಗಳೂರಿಗೆ ಯಾರಾದ್ರೂ ಹೊಸದಾಗಿ ಬರೋದಿದ್ರೆ ತುಂಬಾ ಕಡೆ ಸರ್ಚ್ ಮಾಡಿ, ಮನೆನ ಸರ್ಚ್ ಮಾಡಿಬಿಟ್ಟು ಯಾವ್ದು ನಿಮಗೆ ಬೆಟರ್ ಅನ್ಸುತ್ತೆ, ಸೊ ಕಮ್ಮಿಲಿ ಸಿಗುತ್ತೆ, ಸೊ ಆ ಮನೇಲಿ ಸ್ಟೇ ಮಾಡಿ. ಬಿಕಾಸ್ ನಾವು ತುಂಬಾ ಇದ್ರಲ್ಲೂ ನಾವು ಇಲ್ಲಿರಲ್ಲ, ನಾವು ಯಾಕಂದ್ರೆ ಮಂತ್ಲಿ ಒಂದು 10-15 ಡೇಸ್ ಇರೋದ್ರಿಂದ ಇದು ಬಂದು ನಮಗೆ ಒಂದು ದೊಡ್ಡ ಮನೆನೇ ನಮಗೆ. ಸೊ ಅಷ್ಟೇ ಈ ವಿಡಿಯೋ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದಲ್ಲೇ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಅಂಡ್ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡಿ, ಆಯ್ತಾ? ಬಾಯ್.